ಏನಪ್ಪ ಅಂತಂದ್ರೆ JDS BJP unofficially worked together in Mysore since 2014 polls claims ಕುಮಾರಸ್ವಾಮಿ. ನೋಡ್ರಿ, ಸ್ವತಃ ಕುಮಾರಸ್ವಾಮಿಗಳು ಒಪ್ಕೊಳ್ತಾ ಇದ್ದಾರೆ. ಟೈಟಲ್ ಬಂದು ಹೆಡ್ಡಿಂಗ್ ಹಿಂದೂ ಪತ್ರಿಕೆಯನ್ನೇ, ಇವತ್ತಿನ ಪತ್ರಿಕೆಯನ್ನೇ ಏನಂತಂದ್ರೆ 2014ರಿಂದನೇ BJP ಜೊತೆ ಇವ್ರ ಸಂಪರ್ಕ ಐತಿ ಅನ್ಅಫಿಷಿಯಲ್. ಇದಕ್ಕೆ 2017 ಜೋಡಿ ಮಾಡಿಕೊಂಡ್ರು ಕಾಂಗ್ರೆಸ್ನ ಜೊತೆಗೆ. ಅದಕ್ಕೆ ಪೂರ್ವದಲ್ಲೇ ನಿಮ್ಗೆ ಗೊತ್ತದ ಯಡಿಯೂರಪ್ಪರ ಜೊತೆಗೆ ಇವ್ರು ಮಾಡಿ 2 ವರ್ಷ ಚೀಫ್ ಮಿನಿಸ್ಟರ್ ಆಗಿ ನಂತರ ಕೈ ಕೊಟ್ಟಿದ್ದು. ಇವ್ರು ನಂಬೋದು ಹೆಂಗೆ ರೀ ಈ ರಾಜಕಾರಣಿಗಳನ್ನಂತ? ಇವರೊಬ್ಬರಂದ್ರೆ ಒಬ್ಬರ ಎಲ್ಲರೂ ಹೆಚ್ಚು ಮ್ಯಾಕ್ಸಿಮಮ್ ಅವರ ಇದ್ದಾರೆ ಮತ್ತು ಬೇರೆ. ಅದು ಇವ್ರು ನಂಬೋದು ಹೆಂಗೆ ಓಪನ್ನಾಗಿ ಮಾತಾಡ್ತಾ ಇದ್ದಾರೆ ಇವತ್ತು. ಅವ್ರ ಜೊತೆ GT ದೇವೇಗೌಡರು ಗೊತ್ತಲ್ಲ, ಅವರು ಹಿಂದೆ ಮಿನಿಸ್ಟರ್ ಇದ್ದಂಥವ್ರು JDS ಅಲ್ಲ, ಚಾಮುಂಡೇಶ್ವರಿಯಲ್ಲೇ ಕ್ಷೇತ್ರದಲ್ಲೇ ನಮ್ಮ ಈ ಒಂದು ನಮ್ಮ ದೇವೇಗೌಡ ಅಲ್ಲ ಸಿದ್ದರಾಮಯ್ಯರನ್ನ ಸೋಲಿಸಿದರು. ಹಾಗೂ ಸಹಿತ BJP ಹೊಂದಾಣಿಕೆ ಮಾಡಿಕೊಂಡಿದ್ದರು ಅನ್ನೋದನ್ನು ಮಾತಾ ಅವ್ರು ಒಪ್ಕೊಳ್ತಾ ಇದ್ದಾರೆ. ಓಪನ್ನಾಗಿ ಆಫೀಷಿಯಲಾಗಿ ಒಪ್ಕೊಳ್ತಾ ಇದ್ದಾರೆ. ಇವತ್ತು ಏನು ಮಾಡ್ತೀರಪ್ಪ ನಮಗೆ ನೀವು? ಹೀಗಾಗಿ ಸಿದ್ದರಾಮಯ್ಯರಾಗಿರ್ಬೋದು, ಇನ್ನುಳಿದ ಕಾಂಗ್ರೆಸ್ಸಿಗರಾಗಿರ್ಬೋದು, ಇದು BJP ಬಿ ಟೀಮ್ ಅಂತ ಇದ್ರು. ಇದನ್ನು ನಾವು ಯಾಕೆ ಈ ಹೊತ್ತಿನಲ್ಲಿ ಚರ್ಚೆ ಮಾಡಬೇಕಾಗಿದೆಪ್ಪ ಅಂತಂದ್ರೆ, ಈ JDS ಇದನ್ನು ನಂಬುದು ಹೆಂಗೆ ಅಂತ. ಯಾಕಪ್ಪ ಅಂದ್ರೆ 2014 ದೋಸ್ತ ಇದ್ದಾರೆ ಇವರು. ಒಳಗಿಂದೊಳಗೆ ತಮ್ಮ ಬೇಡದವ್ರನ್ನ ಸೋಲಿಸೋದು, ಬೇಕಾದವ್ರನ್ನ ಗೆಲ್ಲಿಸೋದು. ಅದಕ್ಕೆ ನಮ್ಮ ಪಾಪ ಯತ್ನಾಳ್ ಮೇಲೆ ಹೇಳ್ತಾ ಇದ್ದಾರೆ ಏನಂತೇಳಿ, ಇದು ಏನಪ್ಪ ಅಂತಂದ್ರೆ ಸೀಕ್ರೆಟ್ ಒಪ್ಪಂದ ಆಗಿರ್ತದೆ ಅಥವಾ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಇವತ್ತು ರೆಕಾರ್ಡ್ ಸಿಕ್ತು ನೋಡ್ರಿ. ಇದು ನಮ್ಮ ಪ್ರತಾಪ್ ಸಿಂಹರು ಮಾತಾಡ್ತಿದ್ರು ಎಲ್ರಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ತೇಜಸ್ವಿ ನಮ್ಮ ಸೂರ್ಯರು ಹೇಳ್ತಿದ್ರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಇದು ನೇರವಾಗಿ ಯಡಿಯೂರಪ್ಪರ ಮೇಲ, ಇನ್ನೊಬ್ಬರ ಮೇಲ ಇದು ಇವೆಲ್ಲ ಹೇಳ್ತಿರಲ್ಲ ಹೆಸರು ಅಷ್ಟ. ನಮ್ಮ CT ರವಿಯವರು ಅದನ್ನ ಹೇಳೋದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಮತ್ತು ಇವರು JDS ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿದ್ದ. ಅದ್ರ ಎಲ್ಲರೂ ಅವರು ಅಂತ ಇದ್ರೊಳಗೆ ಯಾರು ಸುದ್ದಿಲ್ಲ ರೀ. ಗೆಲ್ಲೋ ಸಲುವಾಗಿ ಏನಾದರೂ ಬೇಡ ಮಾಡುವಂಥದ್ದು. ಏನು ಮಾಡಿದ್ರು ನಡೀತದಪ್ಪ ಯುದ್ಧದೊಳಗೆ ಮತ್ತು ಪ್ರೀತಿ ಒಳಗೆ ಏನು ಮಾಡಿದ್ರು ನಡೀತದೆ. ಈ ಒಂದು ವಿಚಾರ ನಿಜವಾಗಿಯೂ ಈ ಒಂದು ನಾವು ಏನು ಇವತ್ತು ಡೆಮೋಕ್ರಸಿ ಅಂತೀವಲ್ಲ, ಡೆಮೋಕ್ರಸಿ ಒಂದು ರೀತಿ ಏನಾಗಿಬಿಟ್ಟದಪ್ಪ ಅಂದ್ರೆ ಇವತ್ತು ಇಂಥವ್ರಿಗೆ ಹೆಸರಿಗೆ ಮೊಕರಿ ಆಗಿ ಹೋಗ್ಬಿಟ್ಟದು. ಹೆಸರಿಗೆ ಅಷ್ಟ. ಎಲ್ಲೇ ದುಡ್ಡಿದ್ದಂಥವ್ರು, ಇಲ್ಲೇ ಹಣವಂತರು, ಇಲ್ಲಿಯ ಶ್ರೀಮಂತರು ಅಂದರೆ ಎಲ್ಲರೂ ಇಲ್ಲಿಯ ರಾಜಕಾರಣಿಗಳು, ವ್ಯಾಪಾರಿಗಳು ತಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊತ ಹೋಗಿಬಿಡ್ತಾರೆ. ಇನ್ನೊಂದು ಎಲೆಕ್ಟ್ರಲ್ ಬಾಂಡ್ನಲ್ಲಿ ಇದ್ದು ವಿಚಾರ ಮಾಡ್ತಾಯಿದ್ದೆ. ಅದ್ರ ಮೇಲೆ ಒಂದು ಚರ್ಚೆ ನಡೀತಾ ಇತ್ತು. ಅಲ್ಲೂ ಸಹ ಇದೆ ಎಲೆಕ್ಟ್ರಲ್ ಬಾಂಡ್. ಇದರಲ್ಲಿ ಈ ಒಂದು ದುಡ್ಡನ್ನ ಯಾಕೆ ಕೊಡ್ರಪ್ಪ? ಸಾವಿರಾರು ಕೋಟಿ ರೂಪಾಯಿಗಳನ್ನ ಡೊನೇಷನ್ ಆಗಿ ಅಲ್ಲಿ ಏನು ಜನರು ಪೇ ಮಾಡ್ಬೇಕಂತ ಇಲ್ಲರಿ. ಕಾರ್ಪೊರೇಟ್ಗಳದ್ದು ದುಡ್ಡು ಮಾಡ್ಕೊಳ್ಳೋದು, ವ್ಯಾಪಾರ ಹೆಚ್ಚು ಮಾಡ್ಕೊಳ್ಳೋದು, ಲಾಭ ಮಾಡ್ಕೊಳ್ಳೋದು. 100 ಕೋಟಿ ರೂಪಾಯಿ ಕೊಡೋದು, 1,000 ಕೋಟಿ ರೂಪಾಯಿದು ಕಾಂಟ್ರಾಕ್ಟ್ ತೊಗೊಳೋದು ಗೌರ್ಮೆಂಟ್ ಕಡೆಯಿಂದ. ಕೆಲಸ ಇರುವುದಿಲ್ಲಲ್ಲೇ. ಮತ್ತು ಅಭಿವೃದ್ಧಿ ಆಗೋದು ಏನಾಗ್ತದೆ ರೀ ದೇಶ? ಮತ್ತು ಬಡತನದ ಹೊರಗೆ ಹೆಂಗೆ ಬರ್ತದೆ ರೀ ದೇಶ? ಸ್ವಚ್ಛ ನೀರು ಏನು ಸಿಗ್ತದೆ ರೀ ದೇಶಕ್ಕೆ? ಇಂಥ ರಾಜಕಾರಣಿಗಳು ಇದನ್ನು ನಾವು ಇವತ್ತು ವಿಚಾರ ಮಾಡ್ಬೇಕು. ಇದೆಲ್ಲ ಇವತ್ತು ಸ್ಪೆಷಲಾಗಿ ಈ ಚುನಾವಣಾ ಪ್ರಚಾರದ ಮಾತಾಡ್ತಾ ಇಲ್ಲ ನಾನು ನಿಮ್ಮೊಂದಿಗೆ. ಇಂಥ ಜನ ಇದ್ದರೆ ನಂಬ್ತಾರೆ ಹೆಂಗೆ, ಇವರನ್ನು ಆರಿಸ್ತಾರೆ ಹೆಂಗೆ ಅಂತ ಪ್ರಶ್ನೆ ಮಾಡುವಂಥದ್ದಾಗಿದೆ ಇವತ್ತು. ಇಂಥ ನಾಯಕರು ನಮಗೆ ಜನಸಾಮಾನ್ಯರಿಗೆ ಇಲ್ಲಿವರೆಗೆ ಸ್ವಚ್ಛ ನೀರು ಕೊಡೋಕ್ಕಾಗಲಿಲ್ಲ. ಇದೊಂದು ಅಲ್ಲ, ಎಲ್ಲ ಪಾರ್ಟಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಮಾತನ್ನು. ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅವ್ರು ನೀವು ಟೀಕೆ ಮಾಡೋದು ಮತ್ತು ಅವರೇ ಇರುವುದಲ್ಲ. ಯಾವ ಮಗ್ಳು ಹೋದರೂ ಇವರ ಅಂದಾಗ ಈ ದೇಶದ ಪ್ರಜಾಪ್ರಭುತ್ವ ಏನು ಶುದ್ಧ ಆಗೋದ್ರಪ್ಪ? ಇದು ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ, ಲೋಕ ಕಲ್ಯಾಣದ ವ್ಯವಸ್ಥೆ ಇದು ಬರಲಿಕ್ಕೆ ಸಾಧ್ಯದನಾ? ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು, GT ದೇವೇಗೌಡರು, ಸ್ವತಃ ದೇವೇಗೌಡರು, HD ದೇವೇಗೌಡರು, ಇವತ್ತಿನ BJPಗರು, ಪ್ರತಾಪ್ ಸಿಂಹ ಇವತ್ತು ಹಿಂದುತ್ವದ ಉಗ್ರವಾದಿಗಳು, ತೇಜಸ್ವಿ ಸೂರ್ಯ ಅತ್ಯಂತ ಬ್ರಿಲಿಯಂಟಾಗಿ ಮಾತಾಡುವಂಥ, ಓತಪ್ರೋತವಾಗಿ ಎದುರಾಳಿಯನ್ನು ಸೋಲಿಸುವಂತ ಮಾತಾಡುವಂಥ ಈ ಜನರಿಗೆ ಏನು ಮಾಡಲಿಕ್ಕೆ ಸಾಧ್ಯ? ಜನಸಾಮಾನ್ಯರಿಗೆ ಕಾರ್ಪೊರೇಟ್ಗಳಿಂದ ದುಡ್ಡು ತೊಗೊಳ್ತಾರೆ. ಅದು ರೆಕಾರ್ಡ್